ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ವಂದನೆಗಳು. ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮಿಬ್ಬರ ವತಿಯಿಂದ ತಮ್ಮೆಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಮುಂಬರುವ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಾವು ಕೋರುವಂಥವರಾಗಿದ್ದೇವೆ. ಹೋದ ವಿಡಿಯೋನಲ್ಲಿ ನಾವು ನಮ್ಮ ಪಾಸ್ಟರ್ ಗಾಂಧಿಯವರ ಗೇಬ್ರಿಯಲ್ ಗಾಂಧಿಯವರ ಒಂದು ಸಾಕ್ಷಿಯನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಮೊದಲನೇ ಭಾಗದಲ್ಲಿ ಅವರ ಸಾಕ್ಷಿಯನ್ನು ಅವರು ಹಂಚಿಕೊಂಡರು. ಇದು ಎರಡನೆಯ ಭಾಗದಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ದೇವರವರ ಮೂಲಕ ನಮಗೆ ಏನು ಮಾತನಾಡಲಿಕ್ಕಿದ್ದಾನೆಂಬುದಾಗಿ ನಾವು ಕಾಯುವಂಥವರಾಗಿದ್ದೇವೆ. ಮೊದಲನೇದಾಗಿ ರೆವರೆಂಡ್ ಗೇಬ್ರಿಯಲ್ ಗಾಂಧಿಯವರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಆಹ್ವಾನಿಸುವಂಥವರಾಗಿದ್ದೇವೆ. ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಮೂಲಕ ನಾವು ವೀಕ್ಷಕರಿಗೆ ಹಾಕಿರುವಂಥ ನಿಮ್ಮ ಸಾಕ್ಷ್ಯ ಮೂಲಕ ನಿಜವಾಗಿ ದೇವರು ವೀಕ್ಷಕರಿಗೆ, ದೇವ ಜನರಿಗೆ ಆತನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಒಂದು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ದೇವರು ನಿಮ್ಮ ಮೂಲಕ ನಮ್ಮ ಜನರಿಗೆ ಮಾತನಾಡಲಿ ಎಂಬುದಾಗಿ ನಾವು ಕರ್ತನಲ್ಲಿ ಪವಿತ್ರಾತ್ಮ ದೇವರಿಗೆ ನಾನು ಬೇಡಿಕೊಳ್ಳುವಂಥವನಾಗಿದ್ದಾನೆ. ಹಾಗಾಗಿ ಪ್ರಾರ್ಥನೆಯ ಮೂಲಕ ನೀವು ಪ್ರಾರಂಭ ಮಾಡಿ ನಮ್ಮ ವೀಕ್ಷಕರಿಗೆ ನೀವು ದೇವರ ವಾಕ್ಯವನ್ನು ಹಂಚಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಯ್ಯ, ಕಳೆದ ಬಾರಿ ನಾವು ಅನೇಕ ವಿಷಯಗಳಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನು ನಾವು ಅನುಭವಿಸಿ ರುಚಿ ನೋಡಿದ್ದೇವೆ. ಮತ್ತು ಕರ್ತನೆ, ಈ ವರ್ಷದಲ್ಲಿ ಈ ಕೃಪೆಯನ್ನು ನಮಗೆ ಕೊಟ್ಟು ನಿನ್ನ ಮಹಿಮೆಯನ್ನು ನೋಡುವುದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈಗೋ ಕರ್ತನೆ, ಕಳೆದ ಪ್ರತಿಯೊಂದು ವರ್ಷದಲ್ಲಿ ಸ್ವಾಮಿ ನೀನು ತೋರಿಸ್ತಿರುವಂಥ ನಿನ್ನ ಉಚಿತವಾದಂಥ ಕೃಪೆಗಾಗಿ ಸ್ತೋತ್ರ. ಈ 2025ನೇ ಇಸ್ವಿಯಲ್ಲಿ ನೀನು ತೋರಿಸಿರುವಂಥ ಈ ಕೃಪೆಗಾಗಿ ವಂದನೆ. ಈ ಸಮಯದಲ್ಲಿಗೋ ಕರ್ತನೆ, ಮತ್ತು ತಿರುಗಿ ನಂದಾವರ್ತಿ ಸ್ವಾಮಿ, ನಾವು ನಿನ್ನನ್ನು ಘನಪಡಿಸುತ್ತೇವೆ. ಇವತ್ತಿನ ಸಂದೇಶದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಅನುಗ್ರಹಿಸು, ಬಲಪಡಿಸು. ಬೋಧಿಸುವಂಥ ಕೃಪೆ ನನಗೆ, ವೀಕ್ಷಿಸಿ ಅದನ್ನು ಗ್ರಹಿಸುವಂಥ ಕೃಪೆ ನಿನ್ನ ಪ್ರಿಯ ಮಕ್ಕಳಿಗೆ. ಹಾಗೆ ಕರ್ತನೆ, ಈ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಮುಖಾಂತರ ನೀನು ಮಾಡ್ತಿರುವಂಥ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. ಆಮೆನ್. 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 ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಈ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಮುಖಾಂತರ ಅಯ್ಯನವರು, ಗೇಬ್ರಿಯಲ್ ಅವರು ನಮ್ಮನ್ನು ಆಹ್ವಾನ ಮಾಡಿ ಈ ಪಾಡ್ಕಾಸ್ಟ್ ಮಾಡಲಿಕ್ಕೆ ನಮಗೆ ಆಮಂತ್ರಿಸಿದ್ದಕ್ಕಾಗಿ ಅವರಿಗೆ ತುಂಬ ಕೃತಜ್ಞತೆಗಳು ಹಾಗೆ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರಾಮುಖ್ಯವಾಗಿ ಕೆಲವು ನಿಮಿಷಗಳು ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಕ್ರಿಸ್ಮಸ್ ಶುಭಾಶಯಗಳನ್ನು ನಾವು ತಿಳಿಸುತ್ತೇವೆ. ದೇವರು ನಿಮ್ಮನ್ನು ಕರುಣಿಸಲಿ, ಸಹಾಯ ಮಾಡಲಿ. ಹಾಗೆ ಬರಬೇಕಾಗಿರುವಂಥ ನೂತನ ವರ್ಷದ ಶುಭಾಕಾಂಕ್ಷೆಗಳನ್ನು ಕೂಡ ನಾವು ನಿಮಗೆ ತಿಳಿಸುತ್ತೇವೆ, ಶುಭಾಶಯಗಳನ್ನು. ಪ್ರಾಮುಖ್ಯವಾಗಿ ಇವತ್ತು ಕೆಲವು ನಿಮಿಷಗಳು ನಿಮಗೆ ಒಂದು ವಿಷಯವನ್ನು ನಾವು ಹಂಚಲಿಕ್ಕೆ ಬಯಸುತ್ತೇವೆ. ಇದು ಭಾಳ ವರ್ಷಗಳ ಹಿಂದೆ ದೇವರು ನಮ್ಮ ಜೊತೆಗೆ ಮಾತನಾಡ್ತಿರುವಂಥ ವಿಷಯ. ತಾವು ಹಲವಾರು ಸೇವಕರುಗಳ ಮುಖಾಂತರ ಈ ಕ್ರಿಸ್ಮಸ್ ಸಂದೇಶಗಳನ್ನು ನೀವು ಕೇಳಿರ್ತೀರಿ. ಇದರಲ್ಲಿ ಇದೊಂದು ಸಣ್ಣ ಸಂದೇಶವೆಂಬುದಾಗಿ ನಾನು ಬಯಸುತ್ತೇನೆ. ಯೋಬನ ಗ್ರಂಥ 14ನೇ ಅಧ್ಯಾಯ, ಯೋಬನ ಗ್ರಂಥ 14ನೇ ಅಧ್ಯಾಯ 4ನೇ ವಚನ ನಾವು ಓದಿಕೊಳ್ಳೋಣ. ಏನವರು ಸಹಾಯ ಮಾಡುತ್ತಾರೆ. ಯೋಬ 14ನೇ ಅಧ್ಯಾಯ 4ನೇ ವಚನ ರೀ. ಅಶುದ್ಧದಿಂದ ಶುದ್ಧವು ಉಂಟಾದೀತೆ, ಎಂದಿಗೂ ಇಲ್ಲ. ಅಶುದ್ಧದಿಂದ ಶುದ್ಧವು ಉಂಟಾದೀತೆ, ಎಂದಿಗೂ ಇಲ್ಲ ಎಂಬುದಾಗಿ. ಯೋಬನ ಗ್ರಂಥ 15ನೇ ಸಂಧಿ 14ನೇ ವಚನ ಕೂಡ ಓದಿಕೊಳ್ಳೋಣ. 15-14. ನರನು ಎಷ್ಟರವನು, ಅವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ಸ್ತ್ರೀಯಲ್ಲಿ ಹುಟ್ಟಿದವನು ನೀತಿವಂತನಾಗಿರಬಹುದೇ? ಓಕೆ ಪ್ರಿಯರೇ, ಈ ವಚನಗಳಲ್ಲಿ ಒಂದು ಸಣ್ಣ ಸಂದೇಶ ಇದೇನಂತಂದರೆ, ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ, ಅಶುದ್ಧನಾಗಿರುವಂಥ
ಅಥವಾ ಅಶುದ್ಧತೆಯಿಂದ ಶುದ್ಧತೆ ಬರುವುದಕ್ಕೆ ಸಾಧ್ಯವೇನೋ? ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಒಬ್ಬ ಸ್ತ್ರೀಗೆ ಹುಟ್ಟಿರುವ ಆತನು ಈ ಜಗತ್ತಿನಲ್ಲಿ ಪರಿಶುದ್ಧನಾಗಲಿಕ್ಕೆ ಸಾಧ್ಯ ಏನೋ ಅಂಥೇಳಿ ಅಲ್ಲಿ ನಾವು ನೋಡ್ತೇವೆ. ಈ ಯೋಬನ ಗ್ರಂಥದಲ್ಲಿ ಇರುವಂಥ ಈ ಸನ್ನಿವೇಶ ಏನಂತಂದರೆ, 2-3 ಬಾರಿ ಈ ಭಕ್ತನು ಯಾವ ಸ್ಥಳದಲ್ಲಿ ಹುಟ್ಟಿ ಬೆಳೆದು ಯಾವ ಸ್ಥಳದಲ್ಲಿ ಆತನ ಶ್ರಮೆಗಳನ್ನು ಅನುಭವಿಸಿ ಆತನು ಎಲ್ಲಿ ಪ್ರಾರ್ಥನೆ ಮಾಡಿದಾನೋ ಆ ಯೋಬನ ಮನೆಯನ್ನು, ಯೋಬನ ಸಮಾಧಿ, ಆತನ ಪ್ರಾರ್ಥನೆ ಮಾಡಿರುವಂಥ ಕೋಣೆಯನ್ನು ನಾನು ಹೋಗಿ ನೋಡಿ ಅದನ್ನು ನಾನು ಸಂಧಿಸಿ ನಾನು ಬಂದಿದ್ದೇನೆ. ಆತನು ಒಂದು ಅದ್ಭುತಕರವಾದಂಥ ವ್ಯಕ್ತಿ ಯೋಬ. ಇದು ಯೋಬನ ಸಮಾಧಿ ಮತ್ತು ಯೋಬನ ಪ್ರಾರ್ಥನಾ ಕೋಣೆ ಈಗಲೂ ಕೂಡ ಇದೆ. ಸಲಾಲ ಅನ್ನುವಂಥ ಒಂದು ಸ್ಥಳ ಒಮಾನ್ ದೇಶದಲ್ಲಿ ಒಂದು ಸೀ ಪೋರ್ಟ್ ಇದೆ, ಅಲ್ಲಿದೆ. ನಾನು ದೇವರ ಕೃಪೆಯಿಂದ ದೇವರು 2-3 ಬಾರಿ ಅಲ್ಲಿ ಕರ್ಕೊಂಡೋಗಿ ನನ್ನನ್ನು ಆ ಸೇವೆಯಲ್ಲಿ ಉಪಯೋಗಿಸಿದ್ದಾನೆ. ಅಲ್ಲಿ ನಾನು ನೋಡಿರುವಂಥ ಅನುಭವ, ಅಲ್ಲಿರುವಂಥ ಆ ದೇಶದ ಅನುಭವ ನೋಡಿದೆ ಮತ್ತು ಬೈಬಲ್ನಲ್ಲಿರುವಂಥ ಸತ್ಯವನ್ನು ಕೂಡ ನಾನು ನೋಡಿದೆ. ಏನಂತಂದರೆ, ಯೋಬನು ಒಂದು ಗಂಭೀರವಾದಂಥ ಮಾತನ್ನು ತಿಳಿಸ್ತಾ ಇದ್ದಾನೆ. ಅಶುದ್ಧತೆಯಿಂದ ಶುದ್ಧತೆ ಬರುವುದಕ್ಕೆ ಸಾಧ್ಯವೇನೋ? ಮೊದಲನೇ ಪಾಯಿಂಟು. ಎರಡನೇ ಮಾತು, ಒಬ್ಬ ಸ್ತ್ರೀಗೆ ಹುಟ್ಟಿರುವಂಥ ಮನುಷ್ಯನು ದೇವರ ಮುಂದೆ ಶುದ್ಧನಾಗಲಿಕ್ಕೆ ಸಾಧ್ಯನಾ? ಪ್ರಿಯರೇ, ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ ಸ್ವಲ್ಪ ನಾವು ಓದುವುದಾದರೆ, ಅಲ್ಲಿ ಅಬ್ರಹಾಮನ ಸಂತಾನವು, ಅಬ್ರಹಾಮನು ಇಸ್ಸಾಕನಿಗೆ ಜನ್ಮ ಕೊಟ್ಟಿದ್ದಾನೆ, ಇಸ್ಸಾಕನು ಯಾಕೋಬನಿಗೆ ಜನ್ಮ ಕೊಟ್ಟಿದ್ದಾನೆ ಅಂಥೇಳಿ ಯಾಕೋಬನಾತನ ಮಕ್ಕಳಿಗೆ 12 ಮಂದಿ ಗೋತ್ರಗಳಿಗೆ ಹೇಗೆ ಜನ್ಮ ಕೊಟ್ಟಿದ್ದಾನೆ ಎಂಬುದಾಗಿ ನಾವೆಲ್ಲ ನೋಡ್ತೇವೆ. ಅದು ಒಂದು ಪಟ್ಟಿ, ಇಟ್ ಈಸ್ ಲೈಕ್ ಎ ಡೈರೆಕ್ಟ್ರಿ. ಆದರೆ ಅಲ್ಲಿ ನೀವು ಅಂದರೆ ನಿಮ್ಮ ಟೈಮ್ ಇದ್ದಾಗ ನೋಡಿ, ನೀವು ಅಲ್ಲಿ ಒಂದು 4 ಸ್ತ್ರೀಯರನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಮೊದಲನೇ ಅವರು ತಾಮಾರ್, ಎರಡನೇ ಅವರು ರಾಹಾಬ್, ಮೂರನೇ ಅವರು ರೂತಳು, 4ನೇ ಅವಳು ಬೆತ್ಷೆಬ. 4 ಸ್ತ್ರೀಯರು. ಇವ್ರಿಗಿಂತ ಮುಂಚೆ ನಮ್ಮ ಓಲ್ಡೆಸ್ಟ್ ಮದರ್, ಅವಳನ್ನು ಕೂಡ ನಾವು ಸೇರಿಸ್ಕೋಬೋದು. ಆದರೆ ಆದಿಕಾಂಡವು 3ನೇ ಸಂಧಿ 15ನೇ ವಚನದಲ್ಲಿ ನಾವು ನೋಡುವುದಾದರೆ, ಯಾವಾಗ ಅವಳು ಮತ್ತು ಆದಾಮನು ತಪ್ಪು ಮಾಡಿದಾಗ ದೇವರು ಅವರಿಗೆ ಫಸ್ಟ್ ಆದಾಮನಿಗೆ ಕೇಳಿದ್ದಾನೆ, ಏನಪ್ಪ ನೀನು ಮಾಡಿದ್ದು ಅಂತೇಳಿ ಕೇಳಿದಾಗ, ಎಲ್ಲಯ್ಯ ನೀನು ನನಗೆ ಸಂಗಾತಿಯಾಗಿ ಇರಬೇಕೆಂಬುದಾಗಿ ನೀನು ಕೊಟ್ಟಿದ್ದೆಯಲ್ಲ, ಅವಳು ತಂದು ಕೊಟ್ಟಿದ್ದಕ್ಕೆ ನಾನು ಆ ಹಣ್ಣು ತಿಂದಿನ ಅಂತೇಳಿ ಅವಳ ಮೇಲೆ ಹಾಕಿದ್ದಾನೆ. ಅವಳು ಏನಂದ್ಲು, ಇಲ್ಲ, ಸರ್ಪವು ನನ್ನನ್ನು ಮೋಸಗೊಳಿಸಿರುವುದರಿಂದ ನಾನು ಆ ಹಣ್ಣನ್ನು ತಿಂದೀನಿ ಅಂತ. ಅಂದರೆ ಒಬ್ಬರ ಮೇಲೊಬ್ಬರು ಯಾರೂ ಕೂಡ ಸಾರಿ ಹೇಳಿಲ್ಲ ದೇವ್ರ ಮುಂದೆ. ಆಜ್ಞಾತಿಕ್ರಮವೇ ಪಾಪವು ಎಂಬುದಾಗಿ 1ನೇ ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಇವರು ತಿನ್ನಬಾರದು ಎಂಬುದಾಗಿ ಹೇಳಿರುವಂಥ ಹಣ್ಣನ್ನು ತಿಂದು ಅವರು ಅಪರಾಧವನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಮೇಲೆ ಮೊಟ್ಟ ಮೊದಲನೇದಾಗಿ ಸ್ತ್ರೀ ಅಲ್ಲಿ ಅಪರಾಧಿಯಾಗಿ ಕಂಡು ಬಂದರು. ಆಗ ಸರ್ಪಕ್ಕೆ ದೇವರು ಒಂದು ಮಾತು ಹೇಳಿದ್ದಾನೆ, ನೀನು ಈ ಸ್ತ್ರೀಯನ್ನು ಮೋಸ ಮಾಡಿ, ಈ ಸ್ತ್ರೀಯನ್ನು ನೀನು ಮೋಸ ಮಾಡಿ ತಿನ್ನಬಾರದು ಎಂಬುದಾಗಿ ನಾನು ಹೇಳಿರುವಂಥ ಹಣ್ಣನ್ನು ತಿನ್ನಲಿಕ್ಕೆ ನೀನು ಪ್ರೇರೇಪಣೆ ಮಾಡಿರುವುದರಿಂದ ಇನ್ನು ಮೇಲೆ ನೀನು ಹೊಟ್ಟೆ ಮೇಲೆ ನೀನು ಹರಳಾಡಿ ಜೀವಿಸುತ್ತಿ, ಇನ್ನು ಮೇಲೆ ನಿನಗೆ ಕಾಲಿರುವುದಿಲ್ಲ ಅಂದಂಗೆ ದೇವರು ಹೇಳಿದ್ದಾನೆ. ಆದರೆ ಒಂದು ಮಾತು, ಗಂಭೀರವಾದಂಥ ಮಾತು ಹೇಳಿದ್ದಾನೆ, ನೀನು ಈ ಸ್ತ್ರೀಯನ್ನು ಮೋಸ ಮಾಡಿದೆಯಲ್ಲ, ಈ ಸ್ತ್ರೀಗೆ ಒಂದು ಸಂತಾನವು ಬರುತ್ತದೆ, ಈ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತದೆ, ಈ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತದೆ, ನಿನ್ನ ಸಂತಾನವು ಈ ಸ್ತ್ರೀ ಸಂತಾನದ ಇಮ್ಮಡಿಯನ್ನು ಕಚ್ಚುತ್ತದೆ. ಅಂದರೆ ಪಾಪ ಯಾವಾಗ ಏದೇನು ತೋಟದಲ್ಲಿ ಮಾಡಲ್ಪಟ್ಟಿತೋ ಆವಾಗಲೇ ದೇವರು ರಕ್ಷಣೆ ಎಂಬ ಪ್ರಣಾಳಿಕೆಯನ್ನು ಆವಾಗಲೇ ಪ್ರಾರಂಭ ಮಾಡಿದ್ದಾನೆ. ಯಾವ ಸ್ತ್ರೀಯನ್ನು ನೀನು ಮೋಸ ಮಾಡಿದೆಯೋ, ಯಾವ ಸ್ತ್ರೀಯನ್ನು ನೀನು ಇವತ್ತು ಪಾಪಕ್ಕೆ ಎಳ್ಕೊಂಡು ಹೋಗಿದೆಯೋ, ಅದೇ ಸ್ತ್ರೀಯ ಜಾತಿಯಿಂದ ಒಬ್ಬ ಸಂತಾನವು ಬರುತ್ತದೆ. ಆ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನು
ಜಜ್ಜುತ್ತದೆ. ನೀ ಆದರೆ ಆ ಸ್ತ್ರೀಯ ಸಂತಾನವನ್ನು ಇಮ್ಮಡಿಯನ್ನು ಕಚ್ಚುತ್ತಿ ಅಂತಂದರೆ ಇದರಲ್ಲಿರುವಂಥ ರಹಸ್ಯ. ಈಗ ಸ್ತ್ರೀ ಸಂತಾನವು ಅಪೊಸ್ತಲನಾದಂಥ ಪೌಲನಂತನು ಆತನು ಸ್ತ್ರೀ ಸಂತಾನವಾಗಿ ದಾವೀದ ವಂಶದಲ್ಲಿ ಆತನು ಹುಟ್ಟಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟೈತಿ. ಅಂದರೆ ಸ್ತ್ರೀ ಸಂತಾನವು ಎಂಬುದಾಗಿ ಯೇಸು ಸ್ವಾಮಿ ಕರೆಯಲ್ಪಡ್ತಾ ಇದ್ದಾನೆ. ಈ ಸ್ತ್ರೀ ಸಂತಾನವು ಆಗಿರುವಂಥ ಯೇಸು ಕ್ರಿಸ್ತನು ಯಾವಾಗ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೋ, ಯಾವಾಗ ಆತನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೋ, ಸುರಿಸಲ್ಪಟ್ಟಿರುವಂಥ ಆ ರಕ್ತವು ಸೈತಾನನ ತಲೆ ಜಜ್ಜಿತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಆ ಸೈತಾನನು ಮಾತ್ರ ಈ ಯೇಸು ಸ್ವಾಮಿಗೆ ಶಿಲುಬೆಯಲ್ಲಿ ನಾನು ಸಾಯಿಸಿಬಿಟ್ರೆ ನನಗೆ ತಲೆನೋವನೇ ಇರುವುದಿಲ್ಲ ಅಂತೇಳಿ ಅವನು ಏನೋ ಒಂದು ಓವರ್ ಆ್ಯಕ್ಷನ್ನಲ್ಲಿ ನಂಬಿ ಅವನು ಭ್ರಮೆಯಿಂದ ಯೇಸು ಸ್ವಾಮಿಗೆ ಶಿಲ್ಬಿಗೆ ಹಾಕಲಿಕ್ಕೆ ಎಲ್ಲರನ್ನೂ ಪ್ರೇರೇಪಣೆ ಮಾಡಿದ್ದಾನೆ. ಅದಕ್ಕಾಗಿ ಸ್ನಾನಿಕನಾದಂಥ ಯೋಹಾನನ್ ಏನಂತಾನೆ, ಸರ್ಪ ಸಂತಾನವೇ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಯಾತಕ್ಕೆ ಸಂಬೋಧನೆ ಮಾಡಿದ್ದಾನೆ ಅಂತಂದ್ರೆ ಅವರೆಲ್ಲರೂ ಸರ್ಪಕ್ಕೆ ಹುಟ್ಟಿದವರಂತ ಅಲ್ಲ, ಸರ್ಪದ ಮಾತನ್ನು ಕೇಳಿ ಮೋಸ ಹೋಗಿರುವಂಥ ಆ ಆದಾಮ ಮತ್ತು ಅವಳ ಸಂತಾನವು ನೀವು ಅಂತ. ಅಂದರೆ ದೇವ್ರ ಮಾತಿಗೆ ಕಿಮ್ಮತ್ತು ಕೊಟ್ಟಿಲ್ಲ, ಸರ್ಪದ ಮಾತಿಗೆ ನೀವು ಕಿಮ್ಮತ್ತು ಕೊಟ್ಟಿರುವುದರಿಂದ ನೀವು ಈಗಲೂ ಕೂಡ ಅವಿಧೇಯತ ಮಕ್ಕಳಾಗಿರುವುದರಿಂದ ನೀವು ಸರ್ಪ ಸಂತಾನವಂತ ಹೇಳ್ತಾನೆ. ಹಾಗಾದರೆ ಅಲ್ಲಿ ಮೊದಲನೇ ಸ್ತ್ರೀ ಅವಳು, ಓಕೆ, ಅವಳಿಗೆ ಸೈಡ್ಗಿಟ್ರೆ ಭಯಂಕರವಾದಂಥ ಅವಳು ಅವಿಧೇಯತೆಯನ್ನು ತೋರಿಸಿದ್ದಾಳೆ. ಅವಳನ್ನು ಬಿಟ್ಟರೆ ಇನ್ನೂ ಭಯಂಕರವಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ 4 ಮಂದಿಗೆ ನಾವು ನೋಡ್ಬೋದು. ಮೊದಲನೇದು ನಾವು ನೋಡ್ತೇವೆ ತಾಮಾರ್. ಈ ತಾಮಾರು ಯಾರು ಅಂತಂದರೆ ಅಬ್ರಹಾಮನ ವಂಶದಲ್ಲಿ ಅಬ್ರಹಾಮನ ಮೊಮ್ಮಗನಾಗಿರುವಂಥ ಯೂದಾಗೆ 2 ಮಕ್ಕಳು. ಆ 2 ಮಕ್ಕಳು ಸರಿಯಾಗಿ ಇರಲಾರದಕ್ಕೆ ದೇವರು ಅವರನ್ನು ಮುಗಿಸಿಬಿಟ್ಟಿದ್ದಾನೆ, ಅವರನ್ನು ಸಾಯಿಸಿದ್ದಾನೆ. ಆ ಸಾಯಿಸಿದ ಮೇಲೆ ಇನ್ನೊಬ್ಬ ಮಗ ಇದ್ದಾನೆ, ಆ ಮಗನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಆ ಸೊಸೆ. ಅಂದರೆ ಆವಾಗಿನ ಕಾಲ ಹಂಗಿತ್ತು, ದೊಡ್ಡ ಮಗನ ತೀರ್ಕೊಂಡ್ರೆ ಆ ಧರ್ಮವನ್ನು ಆ ಸಣ್ಣ ಮಗನು ನಡೆಸಬೇಕು, ಹಂಗಿತ್ತು. ಆದರೆ ಅವರಿಬ್ಬರು ತೀರ್ಕೊಂಡಾಗ ಆ ಸಣ್ಣ ಮಗನಿಗೂ ಕೂಡ ನನಗೆ ಮದುವೆ ಮಾಡಿಕೊಡುವಲ್ಲೇ ನಮ್ಮ ಮಾಮ ಅಂತೇಳಿ ಅವರನ್ನು ಸ್ವಲ್ಪ ಕುಯುಕ್ತಿಯಿಂದ ಅವರು ಒಂದು ಸ್ಥಳಕ್ಕೆ ಹೋಗ್ತಾ ಇರುವಾಗ ದಾರಿ ಹೋಗ ಅಂತ ತಿಳ್ಕೊಂಡು ಫಸ್ಟ್ ನೋಡಿದ್ಲು. ಆದರೆ ತನ್ನ ಮಾಮ ಅಂತೇಳಿ ತಿಳ್ಕೊಂಡು ಬಂದ ಮೇಲೆ ಆ ತನ್ನ ಮಾಮನ ಕಡೆ ಹೋಗಿ ನನಗೆ ನ್ಯಾಯ ಸಿಗುವಲ್ತು ಅಂತೇಳಿ ಅವಳೇ ತನ್ನ ಮಾಮವ್ರ ಜೊತೆಗೆ ವ್ಯಭಿಚಾರ ಮಾಡಿ ಅವರು ಪಡೆದಿರುವಂಥ ಸಂತಾನವು. ಅಂದರೆ ಆ ಸಂತಾನದಿಂದ ಜರಹು ಅನ್ನುವಂಥ ವಂಶ ಬಂತು. ಅಂದರೆ ಅಲ್ಲಿಂದ ನಾವು ನೋಡಿದರೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಿದರೆ ಅಲ್ಲಿ ರಾಹಾಬು ಅನ್ನುವಂಥ ಒಬ್ಬ ಹೆಣ್ಮಗಳನ್ನು ಕೂಡ ನಾವು ನೋಡ್ತೇವೆ. ರಾಹಾಬಳು ವ್ಯಭಿಚಾರಿ ಅಥವಾ ವೇಶ್ಯೆ. ಅವಳು ಕೂಡ ಒಳ್ಳೆ ಸ್ಟ್ಯಾಂಡರ್ಡ್ಸ್ ಇಲ್ಲ. ಆದರೆ ಯೆಹೋವ ದೇವರ ಮಕ್ಕಳಿಗೆ ಸಹಾಯ ಮಾಡುವುದಕ್ಕಾಗಿ ಅವಳು ಮುಂದಿಗೆ ಬಂದಿರುವುದರಿಂದ ಅವಳು ತನ್ನ ಮನಸ್ಸಾಕ್ಷಿಯಿಂದ ದೇವರ ಮಕ್ಕಳಿಗೆ ನಾನು ಸಹಕಾರ ಮಾಡಿ ಅವರ ಜೊತೆಗೆ ನಾನು ಕೂಡ ಅವರ ದೇವರನ್ನು ನಂಬಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಬಂದಿರುವುದರಿಂದ ದೇವರು ಅವಳನ್ನು ಕರುಣಿಸಿದ್ದಾನೆ. ಓಕೆ, ಮೂರನೇದು ರೂತಳು ಯಾರು ಅಂತಂದರೆ ಅಮ್ಮೋನಿಯರು. ಈ ಅಮ್ಮೋನಿಯರು ಯಾರು ಅಂತಂದರೆ ಅಬ್ರಹಾಮನ ಸಹೋದರನಾಗಿರುವಂಥ ಲೋಟನ ಮಕ್ಕಳಾಗ್ತಾರೆ. ಯಾಕಂತಂದರೆ ನಾವು ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಅವರು ಪಾಪ ಮಾಡಿದಾಗ ತಮ್ಮ ತಂದೆ ಜೊತೆಗೆ ಪಾಪ ಮಾಡಿದಾಗ ಆ ಹುಟ್ಟಿರುವಂಥ ಆ ಸಂತಾನವೇ ಬೆನ್ನಮ್ಮಿ ಮತ್ತು ಅಮ್ಮೋನಿಯರು. ಇವರು ಆ ಸಂತಾನದ ಆ ವಂಶದ ಆ ಲೈನೇಜ್ ನಾವು ನೋಡಿದರೆ ಅವರು ಕೂಡ ವ್ಯಭಿಚಾರದಿಂದ ಹುಟ್ಟಿರುವಂಥ ಸಂತಾನ. ತಾಮಾರು ಒಬ್ಬ ವ್ಯಭಿಚಾರಿ, ಆಮೇಲೆ ರಾಹಾಬಳು ಒಬ್ಬ ವೇಶ್ಯೆ, ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್, ಆಮೇಲೆ ರೂತಳು ವ್ಯಭಿಚಾರದಿಂದ ಹುಟ್ಟಿರುವಂಥ ವಂಶದಿಂದ ಬಂದಿರುವಂಥ ಹೆಣ್ಣುಮಗಳು, ಆಮೇಲೆ ಬೆತ್ಷೆಬ. ದಾವೀದ ಮಹಾರಾಜ ಏನು ಮಾಡಿದ್ದಾನೆ, ಪಾಪ ಪ್ರವಾದಿ, ಒಂದು ದೊಡ್ಡ ಪ್ರವಾದಿ. ಆದರೆ ಮನುಷ್ಯನಿಗೆ ಯಾವ ಟೈಮ್ನಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ಎಲ್ಲರೂ ಪಾಪವನ್ನು ಮಾಡಿ ದೇವರು ಕೊಡುವಂಥ ಅನುಗ್ರಹವನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಯಾರು ನೀತಿವಂತರಿಲ್ಲ, ಎಲ್ಲರೂ ಕೂಡ
ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ದೇವರು ಸ್ವರ್ಗದಿಂದ ಹುಡುಕ್ತಾ ಬರುವಾಗ ಯಾರು ಕೂಡ ನೀತಿವಂತರು ಒಬ್ಬರೂ ಸಿಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಉರಿಯನ ಹೆಂಡತಿಯಾಗಿರುವಂತೆ ಬೆಚ್ಚಬೆ ಜೊತೆಗೆ ದಾವೀದನು ಪಾಪ ಮಾಡಿ ತನ್ನ ಪಾಪವನ್ನು ಕವರ್ ಮಾಡಿಕೊಳ್ಳೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದ್ದಾನೆ. ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗಲಿಲ್ಲ. ಲಾಸ್ಟ್ಗೆ ಉರಿಯನಿಗೆ ಆತನು ಹತ್ಯೆ ಮಾಡಿದ್ದಾನೆ. ಆ ಹತ್ಯೆ ಮಾಡಿದ ಮೇಲೆ ಅದೇ ಉರಿಯನ ಹೆಂಡತಿಯನ್ನು ಆತನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಆ ಲೈನೇಜ್ನಲ್ಲಿ ಇವರೆಲ್ಲರನ್ನು ನಾವು ನೋಡುವುದಾದರೆ ಎಲ್ಲರಲ್ಲಿ ಒಂದೊಂದು ಶಾರ್ಟ್ ಕಮ್ಮಿಂಗ್ ಇದೆ. ಎಲ್ಲರೂ ಕೂಡ ಒಂದೊಂದು ಸಮಸ್ಯೆ ಕಾಣ್ತಾ ಇದೆ ನಮಗೆ. ಈಗ ಇಲ್ಲಿ ಅದೇ ಅಂತಾನೆ, ಇವರೆಲ್ಲ ಹಿಸ್ಟ್ರಿ ನೋಡಿದರೆ ಯಾರೂ ಪರಿಶುದ್ಧರಲ್ಲ, ಯಾರಲ್ಲಿ ಕೂಡ ಶುದ್ಧತೆ ಇಲ್ಲ, ಯಾರು ಕೂಡ ಪರಿಶುದ್ಧತೆ ಇಲ್ಲ. ಅವಳು ನೋಡಿದರೆ ಅವಿಧೇಯತೆ, ಮತ್ತು ತಾಮಾರ್ ನೋಡಿದರೆ ವ್ಯಭಿಚಾರ, ಮತ್ತು ರಾಹಾಬ್ ನೋಡಿದರೆ ವೇಶ್ಯಳು, ಮತ್ತು ರೂತ್ ನೋಡಿದರೆ ಅದೇ ವ್ಯಭಿಚಾರದಿಂದ ಹುಟ್ಟಿರುವಂಥ ಸಂತಾನದಿಂದ ಬಂದಿರುವಂಥ ಹೆಣ್ಣುಮಗಳು, ಮತ್ತು ಬೆತ್ಷೆಬೆ ನೋಡಿದರೆ ಹಾಗೆ ಅಕ್ರಮವಾಗಿ ದಾವೀದನು ಮಾಡಿಕೊಂಡಿರುವಂಥ ಹೆಂಡತಿ ಮುಖಾಂತರ ಹುಟ್ಟಿರುವಂಥವ್ರು. ಇವರದೆಲ್ಲ ನೋಡಿದರೆ ಎಲ್ಲ ಅಶುದ್ಧತೆ. ಈ ಅಶುದ್ಧತೆಯಿಂದ ಶುದ್ಧತೆ ಬರುವುದಕ್ಕೆ ಸಾಧ್ಯ ಏನು? ಪ್ರಶ್ನೆ. ಸಾಧ್ಯನೇ ಇಲ್ಲ. ಅದು ಫ್ಯಾಕ್ಟ್, ವಾಸ್ತವ. ಆದರೆ ಸತ್ಯವೇನಂತಂದರೆ ದೇವರು ಬರಮಾಡಿದ್ದಾನೆ. ಈಗ ನಾವು 15ನೇ ಸಂಧಿ 14ನೇ ವಚನದಲ್ಲಿ, ಯೋಬನ ಗ್ರಂಥ 15ನೇ ಸಂಧಿ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಒಂದು ಬಾರಿ ಹೋದ್ರಯ್ಯ. ನರನು ಎಷ್ಟರವನು ಅವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ಸ್ತ್ರೀಯಲ್ಲಿ ಹುಟ್ಟಿದವನು ನೀತಿವಂತನಾಗಿರಬಹುದೇ? ಈಗ ನೋಡಿ, ಇಲ್ಲ ಅಂತಾನೆ ಒಬ್ಬ ಸ್ತ್ರೀ ಮುಖಾಂತರ ಹುಟ್ಟಿರುವಂಥವನು. ಯಾಕಂತಂದರೆ ಅಶುದ್ಧತೆಯಿಂದ ಬಂದಿರುವಂಥ ವಂಶದಿಂದ ಆ ಫ್ಯಾಮಿಲಿ ಟ್ರೀಲಿಂದ ನೋಡುವುದಾದರೆ ಯಾರೂ ಕೂಡ ಶುದ್ಧರಿಲ್ಲ. ಅಂತಹ ಒಂದು ಸ್ತ್ರೀ ಮುಖಾಂತರಗಳ ಬಂದಿರುವಂಥ ಸಂತಾನದಲ್ಲಿ ಶುದ್ಧನು ಯಾವನಾದರೂ ಹುಟ್ಟುವುದಕ್ಕೆ ಸಾಧ್ಯವೇನೋ ಎಂಬುದಾಗಿ ಒಂದು ಪ್ರಶ್ನೆ. ಆದರೆ ಸಾಧ್ಯವಿಲ್ಲ. ಬಟ್ ಯೇಸು ಸ್ವಾಮಿ ಆ ವಂಶದಲ್ಲಿ ಹುಟ್ಟಿ ಆ ನಿಯಮ ಏನಾಯ್ತಲ್ಲ ಅದನ್ನು ಆತನು ತೆಗೆದುಹಾಕಿ ಒಂದು ಹೊಸ ಪದ್ಧತಿಯನ್ನು ತೋರಿಸ್ಕೊಟ್ಟಾನೆ. ಅದಕ್ಕಾಗಿ ದೇವ್ರು ಏನಂತಾನೆ, ಯೇಸು ಸ್ವಾಮಿ, ನಾನು ನಿಮ್ಮ ಜೊತೆಗೆ ಒಂದು ಹೊಸ ಒಡಂಬಡಿಕೆಯನ್ನು ನೇಮಕ ಮಾಡುವುದಕ್ಕೆ ನಾನು ಬಂದಿದ್ದೇನೆ. ಯಾಕಂತಂದರೆ ಹಳೆಯ ಒಡಂಬಡಿಕೆಯಲ್ಲಿ ಹೀಗಿತ್ತು, ಹೊಸ ಒಡಂಬಡಿಕೆಯಲ್ಲಿ ನಾನು ಪಾಪವನ್ನು ತೆಗೆದು ಹಾಕುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಲೋಕನ ಸುವಾರ್ತೆ 19ನೇ ಸಂಧ 10ನೇ ವಚನದಲ್ಲಿ ಏನಂತಂದರೆ, ಕೆಟ್ಟು ಹೋಗಿರುವಂಥವುಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನು ಬಂದನು. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾತಕ್ಕೆ ಬಂದಿದ್ದಾನೆ? ಎಲ್ಲ ವಂಶ ಪರಂಪರೆ ನಾವು ನೋಡುವುದಾದರೆ, ಅವರ ಪರಂಪರೆ ಎಲ್ಲ ನೋಡುವುದಾದರೆ, ವಂಶವೆಲ್ಲ ನೋಡುವುದಾದರೆ ಯಾರೂ ಶುದ್ಧರಿಲ್ಲ, ಯಾವ ಸ್ತ್ರೀಯಲ್ಲಿಯೂ ಕೂಡ ಪವಿತ್ರತೆ ಇಲ್ಲ. ಆದರೆ ಅಂತಹ ಒಂದು ಆ ಲೈನೇಜ್ನಲ್ಲಿ, ಅಂತಹ ಒಂದು ಅವರ ವಂಶದಲ್ಲಿ ಯೇಸು ಸ್ವಾಮಿ ಅನ್ನುವಂಥ ಒಬ್ಬ ಪರಿಶುದ್ಧನು, ಒಬ್ಬ ರಕ್ಷಕನು, ಒಬ್ಬ ನೀತಿವಂತನು, ಮನುಷ್ಯರೆಲ್ಲರ ಪಾಪಗಳನ್ನು ತೆಗೆದುಹಾಕಿ ಪಾಪದಿಂದ ಬಿಡಿಸುವುದಕ್ಕೆ ಬಂದಾತನು. ಅದಕ್ಕಾಗಿ ದೇವದೂತರುಗಳು ಆ ಕುರುಬರಿಗೆ ಹೇಳುವಾಗ, ಇವತ್ತು ದಾವೀದ ಪಟ್ಟಣದಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಮ್ಮ. ಯಾಕಂತಂದರೆ ಆತನು ತನ್ನ ಜನರ ಪಾಪದಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ ಮರಿಯಳಿಗೆ ಗಬ್ರಿಯೇಲ್ ದೇವದೂತನೇ ಹೇಳಿದ್ದಾನೆ. ಅಂದರೆ ಇಷ್ಟೆಲ್ಲ ಹೇಳಿದ ಮೇಲೆ ಯಾತಕ್ಕೆ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದಾನೆ? ವಾಟ್ ಈಸ್ ದ ಮೀನಿಂಗ್ ಆಫ್ ದ ಕ್ರಿಸ್ಮಸ್? ಭಾಳಷ್ಟು ಮಂದಿ ನಾವು ಹಬ್ಬ ಮಾಡ್ಕೊಳ್ಬೇಕಂತೇಳಿ ಹಬ್ಬ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಅದರಲ್ಲಿರುವಂಥ ಒಂದು ದೊಡ್ಡ ಕೃಪೆ ಏನಂತಂದರೆ, ನಮಗೋಸ್ಕರ ಒಂದು ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ತೀನಿ. ಈಗ ಒಂದು 50 ಇಯರ್ಸ್ ಬ್ಯಾಕ್ ಒಂದು ಗ್ರಾಮ್ಫೋನ್ ರೆಕಾರ್ಡ್ಸ್ ಅಂತೇಳಿ ಇರ್ತಿದ್ವು. ಆ ಗ್ರಾಮ್ಫೋನ್ ರೆಕಾರ್ಡ್ ಒಂದು ದೊಡ್ಡ ಪ್ಲೇಟ್ ಇರ್ತಿತ್ತು, ಅದರ ಮೇಲೆ ಒಂದು ಹಿಂಗಿಟ್ಟು ಅದನ್ನು ತಿರುಗಿಸ್ತಿದ್ರು. ಅದನ್ನು ತಿರುಗಿಸುವಾಗ ಬರೀ ಅದರಲ್ಲಿ ಒಂದು 6-7 ಸಾಂಗ್ ಇರ್ತಿದ್ವು. ಅದಾದಮೇಲೆ ಕ್ಯಾಸೆಟ್ ಬಂದವು. ಕ್ಯಾಸೆಟ್ ಆದಮೇಲೆ ಕ್ಯಾಸೆಟ್ಗಳೆಲ್ಲ ಕೂಡ ಹೋದ್ಮೇಲೆ ಮತ್ತು CD ಬಂದವು. CD ಬಂದಮೇಲೆ DVD ಬಂದವು. DVD ಬಂದಮೇಲೆ ಪೆನ್ ಡ್ರೈವ್ ಬಂದವು. ಪೆನ್ ಡ್ರೈವ್ ಬಂದಮೇಲೆ
ಈಗ ಸಣ್ಣ ಚಿಪ್ ಬಂದಿದೆ. ಅಂದರೆ ಇಷ್ಟು ದೊಡ್ಡ ಗ್ರಾಮ್ಫೋನ್ ರೆಕಾರ್ಡ್ ಪ್ಲೇಟ್ ಬರೀ 8 ಸಾಂಗ್ ಆವಾಗ 50 ಇಯರ್ಸ್ ಬ್ಯಾಕ್. ಈಗ ಇಷ್ಟು ಸಣ್ಣ ಅದೆಲ್ಲ ಕನ್ವರ್ಟ್ ಆಗಿ ಇಷ್ಟು ಸಣ್ಣ ಚಿಪ್ ಬಂದಿದೆ. ಇದರಲ್ಲಿ ಸಾವಿರಾರು ಸಾಂಗ್ ಇಡ್ಬೋದು. ಈಗ ನೋಡಿ, ಪರಲೋಕದಿಂದ ಅಷ್ಟು ಮಹಾನ್ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ದೇವರು ಈ ಸಣ್ಣ ಹೃದಯದಲ್ಲಿ ವಾಸ ಮಾಡುವುದಕ್ಕಾಗಿ ಅಷ್ಟು ದೊಡ್ಡ ದೇವರು ಆತನೇ ಮನುಜಾವತಾರದಲ್ಲಿ ಬಂದು ಮನುಷ್ಯರ ಹೃದಯದೊಳಗಡೆ ಇರಬೇಕಂತೇಳಿ, ಆತನು ರಕ್ಷಕನಾಗಿರ್ಬೇಕಂತೇಳಿ, ನಮ್ಮ ಹೃದಯದಲ್ಲಿ ಇರಬೇಕಂತೇಳಿ ಆತನು ರಕ್ಷಕನಾಗಿ ಮನುಜಾವತಾರದಲ್ಲಿ ಮನುಷ್ಯರಿಗಾಗಿ ಮನುಷ್ಯನಾಗಿ ಹುಟ್ಟಿ ಈ ಭೂಲೋಕಕ್ಕೆ ಬಂದಾನೆ. ಆ್ಯಕ್ಚುಲಿ ಮೂಲ ಭಾಷೆಯಲ್ಲಿ ನಾವು ಓದುವುದಾದರೆ ಯೇಸು ಅಂತಂದರೆ ಆ್ಯಕ್ಚುಲಿ ಯಾಶ್ವ ಅಂತಂದರೆ ಯೇಸು ಅಂತಂದರೆ ರಕ್ಷಕ. ಕ್ರಿಸ್ತನು ಅನ್ನುವಂಥ ಮಾತು ಹೆಂಗೆ ಬಂದಿದೆ, ಹೀಬ್ರೂ ಭಾಷೆಯಲ್ಲಿ ಮೆಸ್ಸಿಯಾ ಅಂತಾರೆ. ಮೆಸ್ಸಿಯಾ ಅನ್ನುವಂಥ ಶಬ್ದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತೋಸ್ ಅಂತಾರೆ. ಕ್ರಿಸ್ತೋಸ್ ಅನ್ನುವಂಥ ಮಾತಿಗೆ ಮತ್ತು ಮೆಸ್ಸಿಯಾ ಅನ್ನುವಂಥ ಮಾತಿಗೆ ಅಭಿಷಕ್ತನು ಅಂತ ಅರ್ಥ. ಈಗ ಹಿಂದಿನಲ್ಲಿ ನೀರಿಗೆ ಪಾನಿ ಅಂತೀವಿ, ಕನ್ನಡದಲ್ಲಿ ನೀರು ಅಂತೀವಿ. ಸಬ್ಜೆಕ್ಟ್ ಒಂದೇ, ಅದರ ಲ್ಯಾಂಗ್ವೇಜ್ ಮಾತ್ರ ಬೇರೆ, ಭಾಷೆ ಬೇರೆ. ಹಾಗೆ ಈ ಮೆಸ್ಸಿಯಾ ಅನ್ನುವಂಥ ಅಭಿಷಕ್ತನು ಯೇಸು ಕ್ರಿಸ್ತನು ಅನ್ನುವಂಥ ಶಬ್ದದಿಂದ ನಾವು ನುಡಿತಾ ಇರುವಂಥ ಆ ಅಭಿಷಕ್ತನು ಈ ಭೂಲೋಕಕ್ಕೆ ಬಂದನು. ಯೇಸು ಅಂತಂದರೆ ರಕ್ಷಕ, ಕ್ರಿಸ್ತನು ಅಂತಂದರೆ ಈಸ್ ಬಿನ್ ಅಪಾಯಿಂಟೆಡ್ ಬೈ ಗಾಡ್ ಟು ಸೇವ್ ದ ಸಿನ್ನರ್ಸ್. ಅಂದರೆ ಇಟ್ ಈಸ್ ಎನ್ ಅಸೈನ್ಮೆಂಟ್ ಆಫ್ ಗಾಡ್ ಟು ಗಿವ್ ಹಿಮ್. ಈಗ ನನ್ನ ಹೆಸರು ಪಾಸ್ಟರ್ ಗಾಂಧಿ ಅಂತಾರೆ. ಅಂದರೆ ನನ್ನ ಹೆಸರು ಗಾಂಧಿ, ನನ್ನ ಪೋಸ್ಟ್ ಬಂದು ನಾನು ಪಾಸ್ಟರ್. ಹಾಗೆ ಯೇಸು ಸ್ವಾಮಿಗೆ ಯೇಸು ಅಂತಂದರೆ ರಕ್ಷಕ ಅನ್ನುವಂಥ ಮೀನಿಂಗು ಕೊಡುವಂಥ ಹೆಸರು ರಕ್ಷಕ. ಅದಕ್ಕೆ ಆತನು ನಿಮ್ಮ ಜನರನ್ನು ತಮ್ಮ ಪಾಪಗಳಿಂದ ರಕ್ಷಿಸುತ್ತಾನೆ. ಅಂದರೆ ಯೇಸು ಅಂದರೆ ರಕ್ಷಕ. ಕ್ರಿಸ್ತನು ಅನ್ನುವಂಥ ಶಬ್ದ ಯಾತಕ್ಕಂತಂದರೆ ಈಸ್ ಬೀನ್ ಸೆಂಟ್ ಬೈ ಗಾಡ್ ಟು ಸೇವ್ ದ ಸಿನ್ನರ್ಸ್. ಅಂದರೆ ಈಸ್ ಬೀನ್ ಅಪಾಯಿಂಟೆಡ್ ಬೈ ಗಾಡ್. ಅಭಿಷಕ್ತನು ಅಭಿಷೇಕಿಸಲ್ಪಟ್ಟು ಆ ಅಸೈನ್ಮೆಂಟ್ ಕೊಟ್ಟು ರಕ್ಷಿಸುವುದಕ್ಕಾಗಿ ಭೂಲೋಕಕ್ಕೆ ಕಳಿಸಲ್ಪಟ್ಟ ಆತನು ಎಂಬುದಾಗಿ ಆ ಅರ್ಥ ಕೊಡುವಂಥ ಆ ಶಬ್ದ ಅದು ಕ್ರಿಸ್ತೋಸ್. ಅದಕ್ಕಾಗಿ ದೇವರ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಯಾತಕ್ಕೆ ಬಂದಿದ್ದಾನಂತಂದರೆ, ಯೋಹಾನನ ಪತ್ರಿಕೆಯಲ್ಲಿ ಹೇಳ್ತಾನೆ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಅಥವಾ ಸೈತನನ ಕ್ರಿಯೆಗಳನ್ನು ಲಯಪಡಿಸುವುದಕ್ಕಾಗಿ ಆತನು ಮನುಷ್ಯ ಕುಮಾರನು ಪ್ರತ್ಯಕ್ಷನಾದನು ಅಂತ ಐತಿ. ತಿಮೋಥನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ. ಅಂದರೆ ಯೇಸು ಸ್ವಾಮಿ ಮತ ಸ್ಥಾಪನೆ ಮಾಡುವುದಕ್ಕಾಗಿ, ಮತಾಂತರ ಮಾಡುವುದಕ್ಕಾಗಿ ಬಂದಿಲ್ಲ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. ಅದು ಎಂಥ ಪಾಪಿಗಳನ್ನು? ಶುದ್ಧನು ಯಾರೂ ಇಲ್ಲ, ಎಲ್ಲರೂ ಅಶುದ್ಧರೇ. ಅದಕ್ಕೆ ದಾವೀದನು 51ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ದೇವರೇ ನಾನು ಪಾಪಿ, ತಾಯಿ ಗರ್ಭದಲ್ಲಿ ಇರುವಾಗಲೇ ನನ್ನ ತಾಯಿ ನನ್ನನ್ನು ಪಾಪಿಯನ್ನಾಗೇ ನನಗೆ ಗರ್ಭಧಾರಣೆ ಆಯ್ತಪ್ಪ, ನಾನು ಪಾಪಿ ಎಂಬುದಾಗಿ ಹೇಳ್ತಾನೆ. ತಾಯಿ ಗರ್ಭದಲ್ಲಿನೇ ನಾನು ಪಾಪಿಯಾಗಿದ್ದೇನೆ. ಜನ್ಮ ಪಾಪಿ ಕರ್ಮ ಪಾಪಿಗಳಾಗಿರುವಂಥ ನಮಗೋಸ್ಕರ, ಈ ಭೂಲೋಕದಲ್ಲಿರುವಂಥ ನಮ್ಮೆಲ್ಲರಿಗೋಸ್ಕರ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ಮನುಜಾವತಾರದಲ್ಲಿ ಬಂದು ನಿಮ್ಮ ರೂಪದಲ್ಲಿ ಬಂದು ನಿನಗಾಗಿ ನನಗಾಗಿ 2025 ವರ್ಷ ಹಿಂದೆ ಆತನು ಶಿಲುಬೆಯಲ್ಲಿ ಹಾಕಲ್ಪಟ್ಟು ನಿನಗಾಗಿ ನನಗಾಗಿ ಆತನು ಸತ್ತು ಓನಲ್ಪಟ್ಟು 3ನೇ ದಿವಸ ಎದ್ದು ಬಂದಿದ್ದಾನೆ. ಈ ಸುವಾರ್ತೆಯನ್ನು ನಿನಗಾಗಿಯೇ ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಡುವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ, ನರಾವತಾರಿಯಾಗಿ ಬಂದಿದ್ದಾನೆ ಎಂಬುದಾಗಿ ಒಂದು ವೇಳೆ ನೀನು ನಂಬುವುದಾದರೆ ಇವತ್ತು ನೀನು ರಕ್ಷಣೆ ಹೊಂದುತ್ತಿ. ಯೇಸು ಕ್ರಿಸ್ತನ ಶಿಲುಬೆಯ ಕೃಪೆ ನಿನಗೆ ಸಿಗುತ್ತದೆ ಪ್ರಿಯ ಸಹೋದರನೇ. ಅದಕ್ಕಾಗಿ ಅಶುದ್ಧತೆಯಿಂದ ಶುದ್ಧತೆ ಬರುವುದಕ್ಕೆ, ಅಪವಿತ್ರತೆಯಿಂದ ಪವಿತ್ರತೆ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅಂತಹ ಅಪವಿತ್ರವಾದಂಥ ವಂಶದಿಂದ ಯೇಸು ಕ್ರಿಸ್ತನನ್ನುವಂಥ ಪರಿಶುದ್ಧನು ಹುಟ್ಟಿ ಅಪವಿತ್ರಗಳಾಗಿರುವಂಥ ಪಾಪಿಗಳಾಗಿರುವಂಥ ನಮ್ಮನ್ನು ಹುಡುಕಿ ರಕ್ಷಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟಿದ್ದಾನೆ. ಇದು ಕ್ರಿಸ್ತ ಸುವಾರ್ತೆಯ ಸಂದೇಶ. ಕ್ರಿಸ್ಮಸ್ ನಿಜವಾದಂಥ ಸಂದೇಶಕ್ಕೆ ಕಾರಣ ಏನಂತಂದರೆ, ಯೇಸು ಕ್ರಿಸ್ತನು ಸತ್ತು ಹೋಗಿರುವಂಥ ನಿನ್ನನ್ನು ನನ್ನನ್ನು, ನಮ್ಮ ಅಪರಾಧಗಳಿಂದ ಪಾಪದಿಂದ ನಾವು ಸತ್ತು ಹೋಗಿರುವಂಥ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಿದ್ದಾನೆ. ಇವತ್ತು ನೀನು ನಾನು
ಈ ವಾಕ್ಯವನ್ನು ಕೇಳ್ತಿರುವಂಥ ನೀವು ಯಾರೇ ಆಗಿರ್ಬೋದು, ನೀವು ಎಲ್ಲೇ ಇರಬಹುದು, ನೀವು ಏನೇ ದೇವ್ರ ಕಡೆ ಏನು ಬಲಿ ಕೊಡುವುದು ಬೇಕಾಗಿಲ್ಲ. ದೇವ್ರಿಗೆ ಏನೋ ಒಂದು ಯಾವುದೋ ವಸ್ತುಗಳನ್ನು ತೊಗೊಂಡು ಬಂದು ಆತನನ್ನು ಅಂಗೀಕಾರ ಮಾಡಂತೇಳಿ ನೀವು ಕೇಳೋದು ಬೇಕಾಗಿಲ್ಲ. ನೀವೆಲ್ಲದಿರೋ ಅಲ್ಲೇ ನೀವು ಹೃದಯದಲ್ಲಿ, ಯೇಸುವೇ 2025 ವರ್ಷ ಹಿಂದೆ ನನಗೋಸ್ಕರ ನೀನು ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದೆಯಪ್ಪ, ನಾನು ನಿನ್ನನ್ನು ನಂಬುತ್ತೇನೆ, ರಕ್ಷಕನಂದರೆ ನನ್ನನ್ನು ಪಾಪದಿಂದ ರಕ್ಷಿಸುವ ಆತನು, ನೀನು ಈ ಉದ್ದೇಶಕ್ಕಾಗಿ ಬಂದಿದ್ದಿ, ನಾನು ನಂಬ್ತೀನಿ ಎಂಬುದಾಗಿ ನೀನು ನಂಬಿ ಹೃದಯದಲ್ಲಿ ಸ್ವೀಕಾರ ಮಾಡುವುದಾದರೆ, ಪ್ರಕಟಣೆ 3:20 21, 22 ಆತನು ಹೇಳ್ತಾನೆ, ಈಗೋ ಬಾಗಿಲ ಹತ್ರ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಅವನ ಒಳಗಡೆ ಬಂದು ಊಟ ಮಾಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಈಗೋ ಪ್ರಿಯ ಸಹೋದರಿ ಸಹೋದರನೇ, ಈ ಸಂದೇಶವನ್ನು ಕೇಳ್ತಿರುವಂಥ ಪ್ರಿಯ ಸಹೋದರಿ ಸಹೋದರನೇ, ಯೇಸು ಕ್ರಿಸ್ತನು ಅನ್ನುವಂಥ ರಕ್ಷಕನು ನಿನ್ನ ಹೃದಯವೆಂಬ ಬಾಗಿಲ ಹತ್ತಿರ ನಿಂತುಕೊಂಡು ಇವತ್ತು ಈ ರಾತ್ರಿ ವೇಳೆಯಲ್ಲಿ ಆತನು ತಟ್ಟುತ್ತಾ ಇದ್ದಾನೆ. ಆತನ ಧ್ವನಿಯನ್ನು ಕೇಳಿ, ಆತನ ಸ್ವರವನ್ನು ಕೇಳಿ ಒಂದು ವೇಳೆ ನಿನ್ನ ಹೃದಯವನ್ನು ತೆರೆಯುವುದಾದರೆ, ನನ್ನನ್ನು ರಕ್ಷಿಸಿರುವಂಥ ದೇವರು, ನಮ್ಮ ತಾಯಿಯನ್ನು ರಕ್ಷಿಸಿರುವಂಥ ದೇವರು, ಇಲ್ಲಿರುವಂಥ ಸೇವಕರನ್ನು ರಕ್ಷಿಸಿರುವಂಥ ದೇವರು, ಇಡೀ ಜಗತ್ತಿಗೋಸ್ಕರ ಆತನು ಪ್ರಾಣ ಕೊಟ್ಟಿರುವಂಥ ದೇವರು ಇವತ್ತು ನಿನ್ನ ಹೃದಯಕ್ಕೆ ಬಂದು, ನಿನ್ನ ಹೃದಯದಲ್ಲಿ ಬಂದು ನಿನ್ನ ಒಡೆಯನಾಗಿ, ನಿನ್ನ ರಕ್ಷಕನಾಗಿ ನಿನಗೆ ಸಹಾಯ ಮಾಡುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ನೀನು ನಂಬ್ತೀಯಾ? ನಿನಗೋಸ್ಕರನೇ ಯೇಸು ಪ್ರಾಣ ಕೊಡಲಿಕ್ಕೆ ಬಂದಿದ್ದಾನೆ. ಆತನ ಪ್ರೀತಿಯನ್ನು ತಿಳ್ಕೊ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆ, ಆದ್ದರಿಂದ ಆತನಲ್ಲಿ ನಂಬಿಕೆ ಇಟ್ಟಿರುವಂಥವ್ರು ಯಾರು ಕೂಡ ಕೆಟ್ಟು ಹೋಗದೆ, ನಶಿಸಿ ಹೋಗದೆ ರಕ್ಷಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಆತನ ಸಂಗಡ ದೇವರ ಸನ್ನಿಧಾನದಲ್ಲಿ ಇರಬೇಕೆಂಬುದಾಗಿ ನಮ್ಮೆಲ್ಲರಿಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಇವತ್ತು ನೀನು ಆತನಿಗೆ ಹೃದಯ ಕೊಡುವುದಾದರೆ ಆತನ ಪ್ರೀತಿ ನಿನ್ನಲ್ಲಿ ಸದಾಕಾಲವಿರುತ್ತದೆ. ಈ ಲೋಕವು ಅತಿ ಬೇಗನೆ ನಾಶನವಾಗಿ ಹೋಗ್ತಾ ಇದೆ. ಕೊರೋನಾನಲ್ಲಿ ಎಷ್ಟೋ ಮಂದಿ ಹೋಗಿಬಿಟ್ಟಿದ್ದಾರೆ. ನಾನು ಇನ್ನೂ ಸ್ವಲ್ಪ ಜೀವ ಕೊಟ್ಟಿದ್ದಾನೆ, ದೇವರು ಒಂದು ಅವಕಾಶ ಕೊಡ್ತಾ ಇದ್ದೇನೆ. ಗಾಡ್ ಈಸ್ ಗಿವಿಂಗ್ ಅಸ್ ಎ ಸೆಕೆಂಡ್ ಚಾನ್ಸ್. ಇದನ್ನು ಉಪಯೋಗಿಸು. ನೀನು ಯಾವಾಗ ನಿನ್ನ ಪ್ರಾಣ ಹೋಗ್ತದೆ ನಿನಗೆ ಗೊತ್ತಿಲ್ಲ, ಯಾವಾಗ ನಾನು ಈ ಲೋಕವನ್ನು ಬಿಟ್ಟು ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಇದು ಒಳ್ಳೆಯ ಅವಕಾಶ, ಒಳ್ಳೆಯ ಸಮಯ. ಈ ಒಳ್ಳೆಯ ಸಮಯವನ್ನು ಸದ್ವಿನಿಯೋಗ ಮಾಡು. ದೇವರ ಕೃಪೆ ನಿನಗೆ ಸದಾಕಾಲವಿರುತ್ತದೆ. ಪ್ರಾರ್ಥನೆ ಮಾಡೋಣವಾ? ಒಂದು ವೇಳೆ ನೀವು ಈ ಸಂದೇಶವನ್ನು ಕೇಳಯ್ಯ, ಯೇಸು ಸ್ವಾಮಿ ರಕ್ಷಕನಾಗಿ ನನಗೋಸ್ಕರ ಬಂದಿದ್ದಾನೆ ಎಂಬುದಾಗಿ ಇವತ್ತು ನೀನು ಬೇಡುವುದಾದರೆ, ತಿಳ್ಕೊಂಡು ನೀನು ಒಂದು ವೇಳೆ ನಿನ್ನ ಬಾಯಿಲಿಂದ ಅರಿಕೆ ಮಾಡುವುದಾದರೆ, ಆತನು ಈಗಲೇ ನಿನ್ನ ಹೃದಯದಲ್ಲಿ ಬಂದು ಇಂದಿನಿಂದ ನಿನ್ನ ಮನೆಯನ್ನು, ನಿನ್ನ ಹೃದಯವನ್ನು, ನಿನ್ನ ಕುಟುಂಬವನ್ನು ಬದಲಾಯಿಸುವುದಕ್ಕೆ ಒಂದು ಹೊಸ ಪ್ರಾರಂಭ. ಈಗೋ ಅತಿ ಬೇಗನೆ ಕೆಲವೇ ದಿವಸಗಳಲ್ಲಿ ಹೊಸ ವರ್ಷಕ್ಕೆ ನೀವು ಒಳಗಡೆ ಕಾಲಿಡ್ತಾ ಇದ್ದೀರಿ. ಆತನ ಕೃಪೆ ಹೊಸ ವರ್ಷದಲ್ಲಿಯೂ ಕೂಡ ದೇವರು ನಿಮ್ಗೆ ಅನುಗ್ರಹ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಂಗಡ ನಮ್ಮ ಜೊತೆಗೆ ನೀವು ಕೂಡ ಕಣ್ಣು ಮುಚ್ಚಿರ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಒಂದು ವೇಳೆ ಯಾರಾದರೂ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಹಿಂದೆ ಈ ಮಾತುಗಳನ್ನು ರಿಪೀಟ್ ಮಾಡಿರಿ. ದೇವರ ಕೃಪೆ ನಿಮಗೆ ಸದಾಕಾಲವಿರಲಿ. ಯೇಸುವೇ, ನೀನು ಕೊಟ್ಟಿರುವಂಥ ಈ ಸಮಯಕ್ಕಾಗಿ ಸ್ತೋತ್ರ. ನಮಗಿಂತ ಒಳ್ಳೆಯವರು, ಶ್ರೀಮಂತರು, ಧನಿಗಳು ಎಷ್ಟೋ ಮಂದಿ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ನನಗಾದರೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಜೀವಂತನಾಗಿರುವುದಕ್ಕೆ ಸಹಾಯ ಮಾಡಿದ್ದೆ. ಆದಾಮ ಅವಳು ಮಾಡಿರುವಂಥ ತಪ್ಪಿನ ಮುಖಾಂತರ ಎಲ್ಲರೂ ಕೂಡ ಅಶುದ್ಧರಾಗಿದ್ದಾರೆ, ಎಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ. ಆದರೆ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನಾಗಿ ನೀನು ಈ ಭೂಲೋಕಕ್ಕೆ ಬಂದಿದ್ದಿ. ಅದನ್ನು ನಾನು ನಂಬುತ್ತೇನೆ. ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪಗಳನ್ನು ಕ್ಷಮಿಸು. ನಿನ್ನ ಶಿಲುಬೆಯ ರಕ್ತದಿಂದ ನನ್ನ ಪಾಪಗಳನ್ನು ಕ್ಷಮಿಸು. ನಿನ್ನ ಮಗಳನ್ನಾಗಿ, ನಿನ್ನ ಮಗನನ್ನಾಗಿ ನನ್ನನ್ನು ಸ್ವೀಕರಿಸು. ಇಂದಿನಿಂದ ನನ್ನ ಒಡೆಯನು, ನನ್ನ ರಾಜನಾಗಿ ನನಗೆ ಸಹಾಯ ಮಾಡು. ನನ್ನ ಕಣ್ಣೀರು, ನನ್ನ ದುಃಖವು, ನನ್ನ ಶ್ರಮೆ, ನನ್ನ ಯಾತನೆ, ನನ್ನ ಸಮಸ್ಯೆಗಳು, ಪ್ರತಿಯೊಂದು ಸಮಸ್ಯೆಗಳು ತೆಗೆದುಹಾಕಿ ನನ್ನ ಒಡೆಯನಾಗಿ ನನ್ನನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯನ್ನು ಹೇಳಿರುವಂಥ ನೀವು ಖಂಡಿತ ಇವತ್ತು ದೇವರು ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿದ್ದೇನೆಂಬುದಾಗಿ ನೀವು ನಂಬಿರಿ. ದೇವ್ರ ಕೃಪೆ ನಿಮಗಿರುತ್ತೆ. ಪ್ರಾರ್ಥನೆ ಮಾಡ್ತೀವಿ.
ಸ್ವರ್ಗೀಯ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಅಪ್ಪ, ಕೇಳಿರುವಂಥ ವಚನದ ಪ್ರಕಾರ ಇಗೋ ಕರ್ತನೆ, ಇಲ್ಲಿವರೆಗೂ ನಿನ್ನ ಪ್ರಿಯ ಮಕ್ಕಳು ಈ ಸಂದೇಶವನ್ನು ಕೇಳಿದ್ದಾರೆ. ದೇವರೇ, ಈ ಭೂಲೋಕದಲ್ಲಿ ಯಾರೂ ಶುದ್ಧರಿಲ್ಲ, ಯಾರೂ ಪರಿಶುದ್ಧರಿಲ್ಲ, ಯಾರೂ ನೀತಿವಂತರಿಲ್ಲ. ಅನೀತಿವಂತರಿಗೋಸ್ಕರ ನೀನು ಬಂದಿದ್ದೀಯ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಕೆಟ್ಟು ಹೋಗಿರುವಂಥವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಮನುಷ್ಯ ಕುಮಾರನು ಬಂದಿದ್ದಾನೆ ಎಂಬುದಾಗಿ ನಿನ್ನ ವಾಕ್ಯವು ಹೇಳ್ತದೆ. ಏದೇನು ತೋಟದಿಂದ ಆದಾಮ ಅವಳು ಮೊದಲುಗೊಂಡು ಸ್ವಾಮಿ, ಇವತ್ತಿನವರೆಗೂ ನಾವು ಕೆಟ್ಟು ಹೋಗಿರುವಂಥ ಮನುಷ್ಯರೇ ಸ್ವಾಮಿ. ಅದು ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು. ಅಯ್ಯ, ಈ ಸಮಯದಲ್ಲಿ ಕರ್ತನೆ, ಇವತ್ತು ಪ್ರಾರ್ಥನೆ ಮಾಡಿರುವಂಥ ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ನೆಮ್ಮದಿ ಸಮಾಧಾನವನ್ನು ದಯಪಾಲಿಸು. ಪ್ರತಿಯೊಂದು ಹೃದಯದಲ್ಲಿ, ಪ್ರತಿಯೊಂದು ಮನಸ್ಸಿನಲ್ಲಿ ನಿನ್ನ ನೆಮ್ಮದಿ ಸಮಾಧಾನವನ್ನು ದಯಪಾಲಿಸು. ದೇವರೇ, ಪ್ರಾರ್ಥನೆ ಮಾಡ್ತಿರುವಂಥ ಪ್ರಾರ್ಥನೆಯಲ್ಲಿ ಕರ್ತನೆ ನಮ್ಮ ಸಂಗಡ ಅವರು ಕೂಡ ತಮ್ಮ ಮನಸ್ಸನ್ನು, ತಮ್ಮ ಹೃದಯವನ್ನು ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿರುವಂಥ ಪ್ರತಿಯೊಬ್ಬರ ಜೊತೆಗೆ ನೀನಿರು ಸ್ವಾಮಿ. ಸಹಾಯ ಮಾಡು ಅಯ್ಯ. ಕೊಟ್ಟಿರುವಂಥ ಈ ಕೃಪೆಗಾಗಿ ವಂದನೆ. ಪ್ರತಿಯೊಬ್ಬರನ್ನು ಕರುಣಿಸು, ಸಹಾಯ ಮಾಡು. ಇನ್ನು ಯಾರ್ಯಾರು ಮನೋನೇತ್ರಗಳು ಕರ್ತನೆ ಮಂಕುತನವಾಗಿದ್ದಾವೋ ಪ್ರತಿಯೊಂದು ಮನೋನೇತ್ರವು ನಜರೇತಿನಾದ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಯಾರ್ಯಾರು ದುಃಖದಲ್ಲಿ, ಶ್ರಮೆಯಲ್ಲಿ, ಸೈತಾನನ ಬಂಧಕಗಳಲ್ಲಿ ಬಂಧಿಸಲ್ಪಟ್ಟಿದ್ದಾರೋ ಪ್ರತಿಯೊಬ್ಬರಿಗೆ ಈಗಲೇ ನಜರೇತಿನಾದ ಯೇಸುವಿನ ನಾಮದಲ್ಲಿ ಬಿಡುಗಡೆ ನುಡಿಯುತ್ತೇವೆ. ಪ್ರತಿಯೊಂದು ಬಂಧಕಗಳಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆ ನುಡಿಯುತ್ತೇವೆ. ಸೈತಾನನ ಬಂಧಕಗಳಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆ ನುಡಿಯುತ್ತೇವೆ. ಬಂಧಿಸಲ್ಪಟ್ಟಿರುವಂತಹವರು ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ. ಕರ್ತನೆ, ಆತ್ಮರಕ್ಷಣೆಗೆ ನೀನು ಶಿಲುಬೆಯಲ್ಲಿ ಏನು ಮಾಡಿದೆಯೋ ಅದು ಪ್ರತಿಯೊಬ್ಬರು ಅನುಭವಿಸಲಿ ಸ್ವಾಮಿ. ಸಹಾಯ ಮಾಡು, ಕೃಪೆಯಿಂದ ತುಂಬಿಸು, ಬಲಪಡಿಸು ಅಯ್ಯ. ಈ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಮುಖಾಂತರ ನಡೀತಿರುವಂಥ ಸೇವೆಯನ್ನು ಆಶೀರ್ವದಿಸು ಕರ್ತನೆ. ಈ ಸಂಸ್ಥೆಯ ಸಂಸ್ಥಾಪಕರು, ಅಧ್ಯಕ್ಷರನ್ನು, ವಿಪಿನ್ ಗ್ಯಾಬ್ರಿಯಲ್ ಅವರನ್ನು, ಅವರ ಸತ್ಯಮನನ್ನು, ಅವರ ಮಕ್ಕಳನ್ನು, ಅವ್ರು ಮಾಡ್ತಿರುವಂಥ ಸೇವೆಯನ್ನು, ಈ ಟ್ರಸ್ಟನ್ನು, ಚಾರಿಟಿ ಟ್ರಸ್ಟನ್ನು ನೀನು ಆಶೀರ್ವದಿಸು, ಕರುಣಿಸು, ಸಹಾಯ ಮಾಡು ಅಯ್ಯ. ಇಗೋ ಕರ್ತನೆ, ಈ ಬ್ರಾಡ್ಕಾಸ್ಟಿಂಗ್ ಮಾಡುವುದಕ್ಕೆ ಸಹಾಯ ಮಾಡ್ತಿರುವಂಥ ಯವನಸ್ಥರನ್ನು ಕೂಡ ಆಶೀರ್ವದಿಸು ದೇವರೇ. ಪ್ರತಿಯೊಬ್ಬರನ್ನು ಕೂಡ ಕರುಣಿಸು, ಸಹಾಯ ಮಾಡು ದೇವರೇ. ಈ ಸೇವೆ ಇನ್ನೂ ಅನೇಕ ಜನರಿಗೆ ತಲುಪಿಸು ಸ್ವಾಮಿ. ಕರ್ತನೆ, ಅನೇಕ ಜನರು ಸ್ವಾಮಿ ಈ ಸೇವೆ ಮುಖಾಂತರ, ಈ ಮೀಡಿಯಾ ಮುಖಾಂತರ ಕರ್ತನೆ ನಿನ್ನ ಕೃಪೆ ನೋಡುವುದಕ್ಕೆ, ನಿನ್ನ ಮಹಿಮೆಯನ್ನು ಅನುಭವಿಸುವುದಕ್ಕೆ ಸಹಾಯ ಮಾಡು ದೇವರೇ. ಈ ಕ್ರಿಸ್ಮಸ್ ಸಂದರ್ಭವಾಗಿ ಅನೇಕ ಜನರು ಸಂತೋಷ ಪಡ್ತಾ ಇದ್ದಾರೆ. ಎಷ್ಟೋ ಮಂದಿ ಹೊಸ ಅರಿವಿ, ಹೊಸ ವಸ್ತುಗಳನ್ನು ಕೊಂಡುಕೊಳ್ತಾ ಇದ್ದಾರೆ. ಆದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅವರ ಮನಸ್ಸನ್ನು ನೂತನಪಡಿಸು, ಹೃದಯವನ್ನು ನೂತನಪಡಿಸು, ಹೊಸ ಅನುಭವ ಅನುಗ್ರಹಿಸು. ಹೊಸ ವರ್ಷದಲ್ಲಿ ಕಾಲಿಡ್ತಾ ಇರುವಾಗ ಪ್ರತಿಯೊಬ್ಬರಿಗೆ ಒಂದು ನೂತನ ಅನುಭವ, ನೂತನ ಮಹಿಮೆ, ನೂತನ ಅನುಗ್ರಹ, ನೂತನ ಕೃಪೆ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಇಲ್ಲಿವರೆಗೂ ಕೂಡ ಕರ್ತನೆ, ಕಳೆದ ದಿವಸಗಳಲ್ಲಿ ಏನೇನೋ ಸಮಸ್ಯೆಗಳು, ಏನೇನೋ ಸೈತಾನನ ಕಾಟಗಳಲ್ಲಿ ಬಿದ್ದು ಹೋಗಿರಬಹುದು. ಇವತ್ತು ರಾತ್ರಿ ವೇಳೆಯಲ್ಲಿ ಕರ್ತನೆ ಪ್ರತಿಯೊಬ್ಬರಿಗೆ ನಿನ್ನ ಬಿಡುಗಡೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ವಂದನೆ ಕರ್ತನೆ. ಕೆಲವರು ಸಾಲದ ತೊಂದರೆಯಲ್ಲಿದ್ದಾರೆ, ಕೆಲವರು ನೌಕರಿ ಇಲ್ಲ ಎಂಬುದಾಗಿ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಸಹಾಯ ಮಾಡು. ಇನ್ನೂ ಕೆಲವರು ಮದುವೆ ಆಗಿಲ್ಲ ಅಂತೇಳಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಎಜುಕೇಷನ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ತಂದೆ ತಾಯಿಗಳ ಕರ್ತನ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಅನೇಕ ಯವನಸ್ಥರು ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸ್ವಾಮಿ. ಅವರನ್ನು ಬಿಡಿಸಯ್ಯ, ಯವನಸ್ಥರನ್ನು ಬಿಡಿಸಯ್ಯ ಕರ್ತನೆ. ಈಗಿನ ಕಾಲದಲ್ಲಿರುವಂಥ ಪ್ರತಿಯೊಬ್ಬ ಯವನಸ್ಥರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗಿರುವಂಥವ್ರನ್ನು ಬಿಡಿಸಯ್ಯ ಕರ್ತನ. ಡ್ರಗ್ಸ್ಗೆ ಅಡಿಕ್ಟ್ ಆಗಿರುವಂಥವ್ರನ್ನು ಬಿಡಿಸಯ್ಯ ಕರ್ತನ. ಅನೇಕ ಹಲವಾರು ರಹಸ್ಯ ಪಾಪಗಳಲ್ಲಿ ಅನೇಕ ಮಂದಿ ಬಿದ್ದು ಹೋಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರನ್ನು ಬಿಡುಗಡೆ ಕೊಟ್ಟು ನೀನು ಸಹಾಯ ಮಾಡು. ಈ ರಾತ್ರಿ ವೇಳೆಯಲ್ಲಿ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ ಇರಲಿ ಸ್ವಾಮಿ. ಸಹಾಯ ಮಾಡು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ನೂತನ ವರ್ಷಕ್ಕೆ ನಾವು ಕಾಲಿಡ್ತಾ ಇರುವಾಗ ನಿನ್ನ ನೂತನ ಕೃಪೆಯಿಂದ ನಮ್ಮನ್ನು ಅನುಗ್ರಹಿಸು, ಬಲಪಡಿಸು. ಈ ಕ್ರಿಸ್ಮಸ್ ಸಂದರ್ಭವಾಗಿ ಈ ಸಂದೇಶವನ್ನು ಕೇಳಿರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ ಇರಲಿ. ನಾಜರೇತನಾದ ಯೇಸುವಿನ ಪವಿತ್ರ ನಾಮದಲ್ಲಿ ಸ್ತುತಿಸಿ, ಮಹಿಮೆಪಡಿಸಿ, ನಿನ್ನನ್ನು ಘನಪಡಿಸಿ, ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪ್ರಿಯ ತಂದೆ. ಆಮೇನ್. 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 ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರಿಗೆ ಅವಕಾಶವನ್ನು ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಅಯ್ಯವರಿಗೂ ಕೂಡ ತುಂಬ ವಂದನೆ. ನಾವು ನಿಮ್ಮ ಪರವಾಗಿ ಮತ್ತು ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಕುಟುಂಬದ ಪರವಾಗಿ
ರೆವರೆಂಡ್ ಗಾಂಧಿಯವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಪ್ರಿಯರೇ, ಇವತ್ತು ನೀವು ಈ ರಕ್ಷಣೆಯ ಮಾರ್ಗದ ವಿಷಯವಾಗಿ ನೀವು ನಮ್ಮ ಪಾಸ್ಟರ್ ಮೂಲಕ ನೀವು ಕೇಳಿದಿರಿ. ಹೌದು, ಈ ಕ್ರಿಸ್ಮಸ್ ಹಬ್ಬವು ಒಂದು ಅರ್ಥಪೂರ್ವಕವಾಗಿರಬೇಕು. ಪಾಪರಹಿತನಾದ ಯೇಸು ಸ್ವಾಮಿ ನಮಗಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಮಗಾಗಿ ಆತನು ಕ್ರೂಸೆ ಮೇಲೆ ಪ್ರಾಣ ಕೊಟ್ಟು ಮತ್ತೆ ತಿರುಗಿ ಮೃತ್ಯುಂಜಯನಾಗಿ ನಮಗಾಗಿ ಆತನು ಜೀವಿಸುವುಳ್ಳ ದೇವರಾಗಿದ್ದಾನೆ. ನಮ್ಮ ಜೀವನದಲ್ಲಿ ಆತನು ಬರುವನಂತವನಾಗಿದ್ದಾನೆ. ನೀವು ಆಹ್ವಾನ ಮಾಡಿದಿರಿ, ಇನ್ನೂ ಪ್ರಾರ್ಥನೆ ಮಾಡಿರಿ. ಬರುವ ದಿವಸಗಳಲ್ಲಿ ಆ ಯೇಸು ಮೃತ್ಯುಂಜಯನಾದ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತು ನಿಮಗೆ ಸಹಾಯ ಮಾಡಲಿ. ನಿಮ್ಮ ಕುಟುಂಬ ಏಳಿಗೆಯಾಗಲಿ, ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಿ, ಆಶೀರ್ವಾದದಿಂದ ತುಂಬಲಿ, ಸೇವಕರ ಸೇವೆಯಲ್ಲಿ ಬೆಳೆಯಲಿ ಮತ್ತು ಎಲ್ಲ ಸಭೆಗಳು ದೇವರ ಆಶೀರ್ವಾದದಿಂದ ತುಂಬಲಿ ಎಂಬುದಾಗಿ ನಾವು ಬಯಸುವಂಥವರಾಗಿದ್ದೇವೆ. ಇದೇ ರೀತಿಯಲ್ಲಿ ನಾವು ಇನ್ನೂ ಕೆಲವು ಸೇವಕರನ್ನು ಕರೆದು ನಾವು ಅವರ ಸಾಕ್ಷಿ ಕೇಳಿ ಅವರ ಮೂಲಕ ದೇವರ ವಾಕ್ಯವನ್ನು ಹಂಚಲಿಕ್ಕೆ ನಾವು ಬಯಸಿದ್ದೇವೆ. ಪ್ರಿಯರೇ, ಹಾಗಾಗಿ ನೀವು ವೀಕ್ಷಿಸುವವರು ದಯಮಾಡಿ ಈ ಒಂದು ಲಿಂಕನ್ನು ಅಥವಾ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ಹಂಚಿರಿ. ಸಬ್ಸ್ಕ್ರೈಬ್ ಮಾಡೋದು ಒಂದೇ ಉದ್ದೇಶ, ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ತಲುಪ್ತವೆ ಮತ್ತು ನೀವು ಆಶೀರ್ವಾದ ಹೊಂದುವಂಥವರಾಗಿದ್ದೀರಿ. ಪಾಸ್ಟ್ರೇ, ನೀವು ಕೂಡ ನಿಮ್ಮ ಸಭೆಗಳಲ್ಲಿ ಅಥವಾ ನಿಮ್ಮ ಜನರಿಗೆ ಈ ಒಂದು ಲಿಂಕನ್ನು ನೀವು ಕಳಿಸಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳುವುದಾದರೆ ಎಲ್ಲ ಸೇವಕರ ಮೂಲಕ ಅದು ನಮ್ಮ ಉದ್ದೇಶ ಇಷ್ಟೇ, ಎಲ್ಲರಿಗೆ ದೇವರ ವಾಕ್ಯ ಸೇರಲಿ. ನಮ್ಮ ಈ ಹೋಪ್ 360 ಮತ್ತು ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಇದರ ಮೂಲ ಉದ್ದೇಶವೇ ಜನರು ಉದ್ಧಾರವಾಗಲಿ, ಅವರ ಜನರು ಆಶೀರ್ವಾದ ಹೊಂದಲಿ ಎಂಬುದಾಗಿ ನಮಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಸೇವೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಿಯರೇ, ನಮ್ಮ ಪಾಸ್ಟರ್ ಅವ್ರ ಸೇವೆಗಾಗಿ ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ಇನ್ನೂ ಅವರಿಗೆ ಹೆಚ್ಚಾಗಿ ಉಪಯೋಗ ಮಾಡಲಿ. ಮತ್ತು ಅವರು ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲಿ ಇರುವಂಥ ಎಲ್ಲ ಸೇವಕರು, ಕರ್ನಾಟಕದಲ್ಲಿ ಮತ್ತು ಈ ಭಾರತದಲ್ಲಿ ಮತ್ತು ಈ ಲೋಕದಲ್ಲಿರುವಂಥ ಎಲ್ಲ ಸೇವಕರು ಅವರು ದೇವರ ಮಹಿಮೆಗಾಗಿ ಅವರು ಸೇವೆ ಸಲ್ಲಿಸಿ ಇನ್ನೂ ಹೆಚ್ಚಾನೆಚ್ಚು ಜನರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಲಿ ಎಂಬುದಾಗಿ ನಮ್ಮ ಆಶೆ. ನಮಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧನ್ಯವಾದಗಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಧನ್ಯವಾದಗಳು.